ಹಾಯ್ ಫ್ರೆಂಡ್ಸ್, ನಾವು ಯಾವ ಥರ ನಾಟಿ ಕೋಳಿ ಶೆಡ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಶೆಡ್ ಜಾಗ ಬಂದ್ಬಿಟ್ಟು 10x20. ನಾವಿಲ್ಲಿ 2 ತಿಂಗಳಿಂದ 3 ತಿಂಗಳು ಇಲ್ಲದಿದ್ರೆ 4 ತಿಂಗಳವರೆಗೂ ಸಾಕ್ತೀವಿ ಇಲ್ಲಿ. ಮತ್ತು ಬೇರೆ ಶೆಡ್ಗೆ ಶಿಫ್ಟ್ ಮಾಡ್ತೀವಿ. ದೊಡ್ಡ ಶೆಡ್ ಒಂದಿದೆ, ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಒಂದರಿಂದ ಚಿಕ್ಕ ಮರಿಗಳಿಂದ 2 ತಿಂಗಳವರೆಗೂ ಬೇರೆ ಕಡೆ ಸಾಕಿ ಇಲ್ಲಿಗೆ ಎತ್ಕೊಂಡು ಬಂದು ಇಲ್ಲ 2 ತಿಂಗಳಿಂದ 4 ತಿಂಗಳವರೆಗೂ ಇಲ್ಲಿ ಸಾಕ್ತೀವಿ. ಮತ್ತು ಇಲ್ಲಿ ಕೆಳಗಡೆ ಮಣ್ಣೆ ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ನೈಟ್ ಟೈಮ್ ಕೋಳಿಗಳು ಕೂತ್ಕೊಳ್ಳೋದಕ್ಕೋಸ್ಕರ ಈ ಥರ ವೆಲ್ಡಿಂಗ್ ಮಾಡಿಸಿ, ವೇಸ್ಟ್ ಇತ್ತು, ಕಂಬಿಯಿಂದ ವೆಲ್ಡಿಂಗ್ ಮಾಡಿಸಿ ಈ ಥರ ಹಾಕಿದ್ದೀವಿ. ಈ ಥರ ಇಲ್ಲದಿದ್ರೆ ಗೋಡೆ ಮೇಲೇನೂ ಕೂತ್ಕೊಳ್ಳುತ್ತೆ ಕೆಲವು ಕೋಳಿಗಳು. ಇವಾಗ ಪ್ರೆಸೆಂಟ್ ಇದರಲ್ಲಿ ಒಂದು 30ರಿಂದ 35 ಕೋಳಿಗಳೇನೋ ಇದೆ. ಎಲ್ಲ ಹೊರಗಡೆನೇ ಇರುತ್ತೆ. 1 ಎಕರೆ ಜಾಗ ಇದೆ. 1 ಎಕರೆ ಜಾಗದಲ್ಲಿ ಸುತ್ತಾಡ್ತಾ ಇರುತ್ತೆ. ಮೇಲ್ಗಡೆ ಸಿಮೆಂಟ್ ಶೀಟ್ಗಳು ಹಾಕ್ಕೊಂಡಿದ್ದೀವಿ. ಇದು ಬೇಸಿಗೆ ಕಾಲದಲ್ಲಿ ಸೆಕೆ ಆಗುತ್ತೆ, ಆದರೆ ಕೋಳಿಗಳು ಶೆಡ್ ಒಳಗಡೆ ಇರೋದಿಲ್ಲ. ಸುತ್ತು ಗಾಳಿ ಬೀಸೋದ್ರಿಂದ ಕೋಳಿಗಳೆಲ್ಲ ಹೊರಗಡೆನೇ ಇರುತ್ತೆ, ಅದಕ್ಕೆ ಅಷ್ಟು ಸೆಕೆ ಏನು ಅನಿಸಲ್ಲ. ಸುತ್ತು ನೀರು ಬರಬಾರ್ದು ಮತ್ತು ಅಷ್ಟು ಚಳಿ ಆಗಬಾರ್ದು ಅಂತ ಒಂದು 2-2.5 ಅಡಿ ಕಟ್ಕೊಂಡಿದ್ದೀವಿ. ದೊಡ್ಡ ಕೋಳಿಗಳಂದರೆ 1.5 ಅಡಿ ಸಾಕಾಗತ್ತೆ. ಸುತ್ತು 2.5 ಅಡಿ. ಈ ಕಡೆ ಒಂದು ಸೈಡ್ ಮಾತ್ರ ಗೋಡೆ ಕಟ್ಕೊಂಡಿದ್ದೀವಿ. ಇದು ಕಾಸ್ಟು ಆವ್ರೇಜಾಗಿ ಹೇಳ್ತೀನಿ, ಮೋಸ್ಟ್ಲಿ ನಿಮಗೂ ಯೂಸ್ ಆಗ್ಬೋದು. ಇದು ನಾನು ಮಾಡಿಸಿ ಒಂದು 2-3 ವರ್ಷ ಆಗಿರ್ಬೋದು. ಆವಾಗಿನ ಕಾಸ್ಟ್ ಆವ್ರೇಜಾಗಿ ಹೇಳ್ತೀನಿ. ಪಿಲ್ಲರ್ಸ್ ಒಂದು 10 ಅಡಿಗೆ ಒಂದೊಂದು ಹಾಕ್ಕೊಂಡಿದ್ದೀವಿ. 6 ಪಿಲ್ಲರ್ಸ್ ಬಂದಿದೆ. ಆವಾಗ ಇದ್ದಿದ್ದು ಒಂದು 750 ಆ ಥರ ಇರ್ಬೋದು. ಒಂದು ಪಿಲ್ಲರು ಒಂದು 4,500-5,000 ಆಗಿರಬೇಕು. ಮತ್ತು ಈ ಸಿಮೆಂಟ್ ಇಟ್ಟಿಗೆಗಳಿಗೆ ಬಂದುಬಿಟ್ಟು ಒಂದು 7,000-8,000 ಆಗಿರಬೇಕು. ಅದ್ರ ಜೊತೆಗೆ ಸಿಮೆಂಟ್ ಪ್ಲಸ್ ಮರಳು ಸ್ಯಾಂಡು ಒಂದು 2,500-3,000 ಆಗಿರಬೇಕು. ಅದ್ರ ಜೊತೆಗೆ ಸಿಮೆಂಟ್ ಶೀಟ್ಗಳು ಇದು 12 ಅಡಿ, ಒಂದು 7 ಆಗಿರಬೇಕು. 7 ಶೀಟ್ಗಳು, ಅದಕ್ಕೊಂದು 6,000 ಆಗಿರಬೇಕು. ಮತ್ತು ಚೈನ್ ಲಿಂಕ್ ಮೆಶ್ ಇದು ಒಂದು 4,000-4,500 ಆಗಿರಬೇಕು. ಇದು 6 ಅಡಿಗೆ 50 ಅಡಿ. ನಮಗೆ ಒಂದೇ ಮೆಶ್ ಸಾಕಾಯಿತು. ಒಂದು 1 ಅಡಿ 1.5 ಫೀಟು ಸಾಕಾಗಿಲ್ಲ, ಅದಕ್ಕೆ ಬೇರೆ ಮೆಶ್ ಜಾಯಿಂಟ್ ಮಾಡಿ ಟೋಟಲಾಗಿ ಬರೋ ಥರ ಮಾಡ್ಕೊಂಡಿದ್ದೀವಿ ಒಂದೇ ಮೆಶಲ್ಲಿ. ಮತ್ತು ಇದು ಟಾರ್ಪಲ್ಲು ಕಟ್ತಾ ಇದ್ವಿ,
ಆದರೆ ಇದು ಮಳೆಗೆ ಬಿಸಿಲಿಗೆ ಇದು ಹೊಟ್ಟೋಗುತ್ತೆ ಬೇಗ. ಒಂದು ವರ್ಷಕ್ಕೆ ಒಂದೊಂದು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೆ ಇವಾಗ ಗ್ರೀನ್ ಮೆಶ್ಶು ವೇಸ್ಟ್ ಆಗಿತ್ತು, ಅದನ್ನು ಕಟ್ಕೊಂಡಿದ್ದೀವಿ. ಮತ್ತು ಲೇಬರ್ ಕಾಸ್ಟ್ ಒಂದು 5,000 ಆಯ್ತು ಅನ್ಸುತ್ತೆ. ಅದನ್ನು ಬಿಟ್ಟು ಈ ಮರಗಳು ಈ ಥರ ಉದ್ದಕ್ಕೆ 20 ಅಡಿ ಪೈಪು 3 ಪೈಪ್ ಇತ್ತು. ಅಲ್ಲೊಂದು ಸೆಂಟ್ರೊಂದು ಈ ಕಡೆ ಒಂದು 3 ಹಾಕ್ಕೊಂಡಿದ್ದೀವಿ. ನಮ್ಮ ಮರಗಳು ಒಂದು 5 ಮರಗಳು ಹಾಕ್ಕೊಂಡಿದ್ದೀವಿ. ನೀಲಗಿರಿ ತೈಲದ ಮರ ಅಂತ ಹೇಳ್ತೀವಿ, ಅದು ಇಲ್ಲದಿದ್ದರೆ ಸರ್ವೆ ಮರ ಥರ ಗಟ್ಟಿಯಾಗಿರಲಿ ಅಂತ ಹಾಕ್ಕೊಂಡಿದ್ದೀವಿ. ಮತ್ತು ಇದು ಹಜೋಲಾ ಬೆಡ್ ಮಾಡ್ತಾಯಿದ್ವಿ ಒಂದು ವರ್ಷದ ಮುಂಚೆ. ಇಲ್ಲೊಂದು 5ರಿಂದ 6 ಬೆಡ್ಗಳಿರ್ಬೋದು ಇದರಲ್ಲಿ. ಇದು 10ಕ್ಕೆ 12 ಸೈಜು. ಡೈಲಿ ಒಂದು 12ರಿಂದ 15 kg ಹಜೋಲಾ ತೆಗಿತಾಯಿದ್ವಿ. ಇವಾಗ ಮಾಡ್ತಾಯಿಲ್ಲ, ಮುಂದಕ್ಕೆ ನೋಡಬೇಕು. ಅಲ್ಲಿ ರೂಮಲ್ಲಿ ಇಕ್ಕಿದ್ರೆ ಇಲಿ ಕಾಟ ಇರತ್ತಂತ ಈ ಶೆಡ್ಡಲ್ಲಿ ಇಕ್ಕಿದ್ದೀವಿ. ಮತ್ತು ಡೋರ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಈ ತೆಂಗಿನ ಗರಿ ಇವೆಲ್ಲ ಹಾಕ್ಬೋದು ಕಡಿಮೆ ಕಾಸ್ಟಿಂದ. ಆದರೆ ಈ ಮಳೆಗೆ ಬಿಸಿಲಿಗೆ ಮತ್ತು ಇಲಿ ಕಾಟ ಮುಂಗ್ಸಿ ಇವೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ಇದು ಪರ್ಮನೆಂಟಾಗಿರುತ್ತೆ. ನಮ್ಮದು ಏನು ಮೇಂಟೆನೆನ್ಸ್ ಅಂತ ಇರೋದಿಲ್ಲ. ಪ್ರತಿ ಸತಿ ಏನು ಎಕ್ಸ್ಟ್ರಾ ಕೆಲಸ ಮಾಡೋ ಥರ ಇರೋದಿಲ್ಲ. ಔಟ್ಸೈಡ್ ಯಾವ ಥರ ಇದೆ ಅಂತ ಒಂದು ಸತಿ ತೋರಿಸ್ತೀನಿ. ಈ ಥರ ಗಸಗಸೆ ಮರಗಳನ್ನ ಹಾಕ್ಕೊಂಡಿದ್ದೀವಿ ಫುಲ್ಲು. ಬೇಸಿಗೆ ಕಾಲದಲ್ಲಿ ಯೂಸ್ ಆಗುತ್ತೆ ಗಸಗಸೆ ಮರ, ನೆರಳು ಬಂದುಬಿಡತ್ತೆ. ಈ ಥರ ಸ್ಮೆಲ್ಗಿಲ್ಲಿ ಹೋಗಲಿ ಅಂತ ಅರ್ಧಕ್ಕೆ ಎತ್ತಿ ಮೆಷ್ನ ಕಟ್ಟಾಕ್ತೀವಿ. ಸ್ಮೆಲ್ಲೇನು ಅಷ್ಟಿರೋದಿಲ್ಲ. 2-3 ದಿವಸಕ್ಕೆ ಕಸ ಗುಡಿಸ್ತಾನೆ ಇರ್ತೀವಿ. ಪ್ಲಸ್ ಗಾಳಿ ಬೀಸೋದ್ರಿಂದ ಸ್ಮೆಲ್ ಅಂಥದ್ದೇ ಇರೋದಿಲ್ಲ.